ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್ ಕೋ, ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬಸವನಗುಡಿ ಬೆಂಗಳೂರು ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್ ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್ ಬೆಂಗಳೂರು. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಪ್ರಪ್ರಥಮ ಬಾರಿಗೆ ಬಳ್ಳಾರಿಗೆ ಭೇಟಿ ನೀಡಿದರು. ಅಲ್ಲಿ ಸುಮುಖ ಮಿತ್ರ ಮಂಡಳಿಯ ವತಿಯಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ರೈತನ ಹೆಸರಿನಲ್ಲಿ ಆಚರಿಸಲಾದಂತಹ ವಿಶೇಷ ಕಾರ್ಯಕ್ರಮ ಇದು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು ಅದ್ಧೂರಿ ಸಾರೋಟ್ ಮುಖಾಂತರ ಸ್ವಾಗತ ಕೋರಲಾಯಿತು. ಆ ಎಲ್ಲ ವಿಶೇಷ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ, ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು. ನಿಮ್ಮ ದರ್ಶನ ನಮ್ಮ ಬಾಳ ಚೇತನ, ನಿಮ್ಮ ಅಭಯವೇ ನಮಗೆ ಸಂಜೀವನ. ಕರುಣೆ ಕಣ್ಣಲಿ ನಿತ್ಯ ನಗೆಯ ಮೊಗದಲ್ಲಿ ಕಂಗೊಳಿಸುವ ಆನಂದ ಗುರೂಜಿ. ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ, ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು. ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ, ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು. ದೋಷಕ್ಕೆ ಪೂಜೆಯ ಪರಿಯ ಪೇಳುತ್ತಾ, ಚಾಣಾಕ್ಷತನದಲ್ಲಿ ಸಮಸ್ಯೆ ಬಿಡಿಸುತ್ತಾ, ತಂದೆಯಾಗುವೆ ಒಮ್ಮೆ ತಾಯಿಯಾಗುವೆ, ನೀತಿ ಮಾತಲಿ ನಮ್ಮ ಹೃದಯ ಗೆಲ್ಲುವೆ. ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ, ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು. ಕೋಟಿ ಕೊಟ್ಟರೂ ಸಿಗದ ಪುಣ್ಯ ನಮ್ಮದು, ಗುರುವಾಗಿ ಪಡೆದಂತ
ಪ್ರತಿಧ್ವನಿ. ಬಡವನಾಗಲಿ ಶ್ರೀಮಂತನಾಗಲಿ ಎಲ್ಲರೊಂದೇ ಎಂಬ ಭಾವ ಕಂಡೆ ನಿಮ್ಮಲಿ. ಕಷ್ಟ ನಷ್ಟವೂ ತಾಯೆನಿತೆ ಇರಲಿ, ಸಾಂತ್ವನದ ನುಡಿಯಲಿ ಹೃದಯ ಮಿಡಿಯುವೆ. ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ, ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು. ನೋವ ಹೇಳುವ ಜನಕ್ಕೆ ನಲಿವ ನೀಡುವೆ, ದಿಕ್ಕು ತಪ್ಪಿದ ಮತಿಗೆ ನೀತಿ ಹೇಳುವೆ. ದೋಷಕ್ಕೆ ಪೂಜೆಯು ಆರೋಗ್ಯಕ್ಕೆ ಮೂಲಿಕೆ, ನೆಮ್ಮದಿ ಬದುಕಿಗೆ ನಿಮ್ಮ ನುಡಿ ಮುತ್ತುಗಳು. ತಂದೆ ತಾಯಿಯ ಇಲ್ಲ ಬಂಧು ಬಳಗದ ಎಲ್ಲ ಚಿಂತೆಗೂ ಇಲ್ಲಿ ಉಂಟು ಪರಿಹಾರ. ಭಸಿತ ಹಣೆಯಲಿ ಕಿರು ನಗೆಯು ಮೊಗದಲಿ, ಮಾತೆ ಮಮತೆಯು ಎಂದು ನಿಮ್ಮ ಹೃದಯದಿ. ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ, ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು. ನಮ್ಮ ನಾಡಿಗೆ ನೀವೇ ಸಿದ್ಧಿ ಪುರುಷರು, ನಿಮ್ಮ ಜ್ಞಾನಕ್ಕೆ ಇಲ್ಲ ಸಾಟಿಯು ಯಾರು. ನೊಂದ ಹೃದಯಕ್ಕೆ ನೀ ಆನಂದ ಜ್ಯೋತಿಯು, ಹಾದಿ ತಪ್ಪಿದ ಮನಕ್ಕೆ ದಾರಿ ದೀಪವು. ನೀಡಲಿ ನಿಮಗೆ ಭಗವಂತ ಆಯುಷ್ಯ, ನಿಮ್ಮ ಜ್ಞಾನದೇ ನಿಂತಿದೆ ನಮ್ಮ ಭವಿಷ್ಯ. ಸಿದ್ಧಿದಾತ ಬುದ್ಧಿದಾತ ವಿದ್ಯಾ ಪ್ರವೀಣರು, ಕರುನಾಡಿನವರ ಪುತ್ರ ಆನಂದ ಗುರುಗಳು. ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ, ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು. ಹೇ ಮಹರ್ಷಿಯೇ ನಮ್ಮ ಬಾಳ ಜ್ಯೋತಿಯೇ, ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು. ओम शुभाभ्याम शुभे पूर्वोत्सर्गाय ओम विशेषण शिष्टायामस्याम शुभदितु. अस्मिन् दिने महाकाली महालक्ष्मी समेत श्रीमद् महाललितां भला त्रिपुर सुंदरी देवता प्रीत्यर्थम् अस्मिन् श्री महाशक्ति देवता प्रीत्यर्थं भाद्रपदमासांग शुक्लपक्षाम् अस्मिन् दिने मंगलवासरिक्तायां शुभ नक्षत्र शुभ योग शुभ करणाय ओम विशेषण शिष्टायामस्याम शुभदितु. मुट्पडी भगवती भगवताग्नेया भगवत्कैंकर्य रूपम श्री शाकांबरीं श्रीं शंकरी देव्याः दुर्गा परमेश्वरी देवता प्रीत्यर्थम् त्रिलोचनी ब्रह्मांड जननी ब्रह्मांडोदरी ब्रह्माणी जय दुर्गांबे. दुरित निवारिणि दुःख विमोचनी दुर्गति नाशिनी त्रिलोचनी ब्रह्मांड जननी ब्रह्मांडोदरी ब्रह्माणी जय दुर्गांबे. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. ಜಗಸ್ಥಿತೆ ಜಗನ್ಮಾತೃಗಾಯೈ ನಮಃ. ಇವತ್ತು ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ತಾಯಿಗೆ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಜನ ಭಕ್ತರನ್ನು ಒಳ್ಳೆಯಿರತಕ್ಕಂಥದ್ದು, ಸಹಸ್ರ ಕಣ್ಣುಗಳಿಂದ ಭಕ್ತರನ್ನು ದರ್ಶನ ಕೊಡ್ತಾ ಇರತಕ್ಕಂಥದ್ದು. ಜೊತೆಗೆ ತಾಯಿ ದುರ್ಗಾ ಪರಮೇಶ್ವರಿಯಾಗಿ ಶಕ್ತಿ ದೇವತೆಯಾಗಿ ಅಮ್ಮನವರು ಬಳ್ಳಾರಿಯ ಕನಕದುರ್ಗಮ್ಮ ದೇವಿಯ ವಿಶೇಷವಾಗಿರ್ತಕ್ಕಂತಹ ದೇವಿಯ ಸಾನ್ನಿಧ್ಯ. ಇಲ್ಲಿಗೆ ಬರ್ತಕ್ಕಂತಹ ಭಕ್ತ ಸಾಗರ ಅಪಾರವಾದಂಥ ಸಂಖ್ಯೆಯಲ್ಲಿ.
ಇಂದಿಗೂ ಸಹಿತ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕಲ್ಪವಲ್ಲಿಯಾಗಿದ್ದಾಳೆ. ಅಂಬಾ ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸಿದ ನಮಸ್ತಸ್ಸೇ 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 ನಮೋ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಲಲಿತಾಂ ಫಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ದೇವಾಲಯಕ್ಕೆ ಬರ್ತಕ್ಕಂತಹ ಭಕ್ತರು ಸಹಿತ ಯಥೇಚ್ಛವಾದಂಥ ಭಕ್ತರು ಬಂದು ಹಾಗೆ ದೇವಸ್ಥಾನದ ಆಡಳಿತ ಮಂಡಳಿ, ವ್ಯವಸ್ಥಾಪನಾ ಸಮಿತಿ, ಧರ್ಮದರ್ಶಿ ಕಮಿಟಿ ಹಾಗೂ ದೇವಸ್ಥಾನದಲ್ಲಿ ನಿತ್ಯವೂ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಅರ್ಚಕರಿಂದ ಪ್ರತಿಯೊಬ್ಬರೂ ಬರ್ತಕ್ಕಂತಹ ಭಕ್ತರಿಗೆ ವಿಶೇಷವಾದ ಸೇವೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಅಂತಹ ವಿಶೇಷತೆ ಬರ್ತಕ್ಕಂತಹ ಪ್ರತಿಯೊಬ್ಬರ ಯಶಸ್ಸಿಗಾಗಿ ತಾಯಿ ಇಲ್ಲಿ ಉದ್ಭವಿಸಿರ್ತಕ್ಕಂಥದ್ದು ಯಾರೊಬ್ಬರ ಪ್ರತಿಷ್ಠಾಪನಾ ಮೂರ್ತಿ ಅಲ್ಲ. ಅಮ್ಮನವರು ಹುತ್ತದಿಂದ ಉದ್ಭವಿಸಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡ್ತಿದ್ದಾಳೆ. ಹಾಗೆ ಇವತ್ತು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ನೀರಿನ ಸಮಸ್ಯೆ, ಅದರಲ್ಲೂ ಬಳ್ಳಾರಿ ಭಾಗದಲ್ಲಿ, ಈ ಭಾಗದಲ್ಲೂ ಸಹಿತ ನೀರಿನ ಸಮಸ್ಯೆ ಸಾಕಷ್ಟು ಇದೆ. ಆದಷ್ಟು ಬೇಗ ನೀರಿನ ಸಮಸ್ಯೆ ಗುಣ ಆಗಬೇಕು. ಡ್ಯಾಮಲ್ಲಿ ನೀರು ತುಂಬಬೇಕು. ಪ್ರತಿಯೊಬ್ಬರ ಹಾಹಾಕಾರ ಜಲಕ್ಕಾಗಿದೆ. ಜಲಕ್ಷಾಮ ಎದುರಾಗದಿರ ಶೀಘ್ರವಾಗಿ ತಾಯಿ ಸಂಪೂರ್ಣವಾದಂತಹ ಕೃಪಾಕಟಾಕ್ಷವನ್ನು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಭಾಗಗಳಲ್ಲಿರ್ತಕ್ಕಂತಹ ನದಿಗಳು ಸಹಿತ ತುಂಬಿ ಹರಿಬೇಕು. ಈ ಭಾಗದಲ್ಲೂ ಅಷ್ಟೇ ತುಂಗಭದ್ರಾ ಡ್ಯಾಮ್ ಆದಷ್ಟು ಬೇಗ ತುಂಬಬೇಕು. ತುಂಗಭದ್ರಾ ಜಲಾಶಯ ತುಂಬಿದಾಗ ಆಂಧ್ರ, ಕರ್ನಾಟಕ ಪ್ರತಿಯೊಬ್ಬರು ಸಹಿತ ನೀರಿನಿಂದ ಆನಂದ ಪಡ್ತಾರೆ. ಪ್ರತಿಯೊಬ್ಬ ರೈತ ಬಾಂಧವರು ನೆಮ್ಮದಿಯುತವಾಗಿರ್ತಾರೆ. ಹಾಗೆ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕಾವೇರಿಯ ಜಲ ಸಾಕಷ್ಟು ಸಂಕಷ್ಟದಲ್ಲಿದೆ. ಕಾವೇರಿ ನಮ್ಮದು, ಕೂಗು ಮಾತ್ರ ನಮ್ಮದು. ಆದರೆ ಕಾವೇರಿ ಮತ್ತೊಬ್ಬರ ಪಾಲಾಗ್ತಿದ್ದಾಳೆ. ಆದರೂ ತಾಯಿಯ ಸಾನ್ನಿಧ್ಯದಲ್ಲಿ ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಹೀಗೆ ವಿಶೇಷವಾಗಿರ್ತಕ್ಕಂತಹ ಜಲತೀರ್ಥಗಳು ಉದ್ಭವಿಸಬೇಕು. ಎಲ್ಲರೂ ಸಹಿತ ತೃಪ್ತರಾಗಿರಬೇಕು. ಹಾಗಾಗಿ ಶಾಂತಿ ನೆಮ್ಮದಿಗೋಸ್ಕರ ಕನಕದುರ್ಗಮ್ಮನಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಜಾತವೇದಸೆ ಸುನವಾಮ ಸೋಮರಾದಿದೋ ನಿಧಾತಿ ವೇದ ಸನ ಪರಿಷತ್ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ವಾಮಗ್ನಿವರಣಾಂತರಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೆ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬಧ್ಯೇ. ಭಗವತಿ ಶ್ರೀರಾಜರಾಜೇಶ್ವರಿ. सहस्रकोटि घनतेजो वर्ण विराजिते श्रीचक्रबिन्दु मध्यैकनिलये महासने जय दुर्गाम्बे. उद्यद्भानु सहस्रकोटि घनतेजो वर्ण विराजिते श्रीचक्रबिन्दु मध्यैकनिलये महासने जय दुर्गाम्बे. शूलिनि घोरागदिनी चक्रिणि शङ्खिनि चापिनी बाणभुषुण्डी परिधायुधधृते पराशक्ति जय दुर्गाम्बे. खड्गिनि शूलिनि घोरागदिनी चक्रिणि शङ्खिनि चापिनी बाणभुषुण्डी परिधायुधधृते पराशक्ति जय दुर्गाम्बे. ಯಾದವ ಸಮಾಜದ ವಿಶೇಷವಾಗಿರ್ತಕ್ಕಂಥ ದೇವತಾಮೂರ್ತಿ ಅಮ್ಮನವರು ಇವತ್ತಿಗೂ ಸಹಿತ ಯಾದವರು ನಿತ್ಯ ಪೂಜೆ ಮಾಡತಕ್ಕಂಥ ನಿತ್ಯ ಕೈಂಕರ್ಯಗಳನ್ನು ಇಲ್ಲಿ ಯಾದವ ಕುಟುಂಬನೇ ಮಾಡ್ತಾ ಇದೆ. ಹಾಗೆ ವಂಶ ಪಾರಂಪರಿಕವಾಗಿ ಯಾದವ ಕುಟುಂಬದವರು ಅಂದರೆ ಯಾದವರು ನಿರಂತರವಾಗಿ ಸೇವೆ ಸಲ್ಲಿಸ್ಕೊಂಡ್ಬರ್ತಿರ್ತಕ್ಕಂತಹ ಕ್ಷೇತ್ರ ಬಳ್ಳಾರಿಯ ಕನಕದುರ್ಗಮ್ಮನ ವಿಶೇಷವಾಗಿರ್ತಕ್ಕಂತಹ ಮಾತಾಡುವ ದೇವಿಯ ಸಹಸ್ರ ಕಣ್ಣುಗಳು. ಅಮ್ಮನವರ ಕಣ್ಣುಗಳೇ ಸಾಕಷ್ಟು. ಒಂದೊಂದು ಕಣ್ಣುಗಳಿಂದ ಬರ್ತಕ್ಕಂತಹ ಭಕ್ತರನ್ನು ನೋಡಿ ಅವರ ಸಂಕಷ್ಟಗಳನ್ನು ದೂರ ಮಾಡುವಂತಹ ಕಲ್ಪವಲ್ಲಿ ತಾಯಿ ಅಂಬಾ. करालवदने देवी दैत्यध्वंसिनी महायुधे चण्डी चामुण्डी प्रचण्डरूपिणी महाकाली जय दुर्गाम्बे. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं.
शङ्खचक्रगदशार्ङ्गगृहीते सिंहवाहिनी शूलधरे चन्द्रचूडमदनान्तकप्रिये शर्वाणि जय दुर्गाम्बे शङ्खचक्रगदशार्ङ्गगृहीते सिंहवाहिनी शूलधरे चन्द्रचूडमदनान्तकप्रिये शर्वाणि जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं भारत माता की वंदे वंदे बोलो कनक दुर्गा माता की बोलो कनक दुर्गा माता की ಅತಿ ಶೀಘ್ರದಲ್ಲೇ ಬಳ್ಳಾರಿಗೆ ಮತ್ತೊಮ್ಮೆ ಬಂದು ವಿಶೇಷವಾದ ಕಾರ್ಯಕ್ರಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನು ನಾನು ಮಾಡ್ತೇನೆ. ಮಹಾಲಕ್ಷ್ಮಿ ನಮೋತ್ಸವ ಎಂಬತಕ್ಕಂಥ ಕಾರ್ಯಕ್ರಮ ಇವತ್ತು ಚಿಕ್ಕದಾದಂತಹ ಒಂದು ಹಂತದಲ್ಲಿ ನಡೆದರು. ಮುಂಬರ್ತಕ್ಕಂತಹ ದಿನಗಳಲ್ಲಿ ಬಹಳ ಅದ್ದೂರಿತವಾಗಿ ಕಾರ್ಯಕ್ರಮ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರುತ್ತೆ. ನಾವು ನಮ್ಮ ಜೀ ಕನ್ನಡ ವಾಹಿನಿ ಸದಾ ನಿಮ್ಮ ಜೊತೆ ಇರ್ತೇವೆ. ಎಲ್ಲ ರೈತ ಬಾಂಧವರಿಗೂ ಇವತ್ತು ರಾಜ್ಯದಲ್ಲಿ ರೈತರಿಗೆ ಒಳಗಿರ್ತಕ್ಕಂತಹ ಸಂಕಷ್ಟಗಳು ದೂರ ಆಗಬೇಕು. ಅದಕ್ಕಾಗಿ ತಾಯಿ ಕನಕದುರ್ಗಮ್ಮನಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಬಳ್ಳಾರಿಗೆ ನಾನು ಬಂದಿದ್ದೇನೆ. ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೆದಂತಹ ಕಾರ್ಯಕ್ರಮ ಆಧುರ್ಯದಲ್ಲಿರಬೇಕು. ಅದಕ್ಕಾಗಿ ನುಗ್ಲು ಮಾಡ್ಕೋಬೇಡಿ ತಾಯಂದ್ರ. ಒಳ್ಳೆದಾಗ್ಲಿ, ಶುಭವಾಗ್ಲಿ. बोलो भारत माता की बोलो भारत माता की वंदे वंदे आस्ति व्याज्य द्वेषद किच्चैरली नम्मली याव दोषवाದರೂ ಪರಿಹಾರವು ಕ್ಷಣದಲ್ಲಿ ಶ್ರೀ ಗುರುಗಳಲ್ಲಿ ಗುರುವೇ ನಿಮ್ಮ ದರ್ಶನ ನಮ್ಮ ಜನ್ಮ
ನಮ್ಮ ಜನ್ಮ ಪಾವನ ಗುರುವೇ ನಿಮ್ಮ ನುಡಿಘನ ನಮ್ಮ ಬಾಳ ಚೇತನ ಶರಣು ಆನಂದ ಗುರುಜಿಗೆ ಶರಣು ನಮ್ಮ ಬಾಳ ದೈವಕ್ಕೆ ಆರೋಗ್ಯ ಸಮಸ್ಯೆಗೆ ಸಂಜೀವಿನಿ ಗುರುಗಳು ನೊಂದ ಬೆಂದ ಮನಸ್ಸಿಗೆ ಅಮೃತ ಗುರು ನುಡಿಗಳು ಆರೋಗ್ಯ ಸಮಸ್ಯೆಗೆ ಸಂಜೀವಿನಿ ಗುರುಗಳು ನೊಂದ ಬೆಂದ ಮನಸ್ಸಿಗೆ ಅಮೃತ ಗುರು ನುಡಿಗಳು ನಮ್ಮ ಸುಖದ ಬದುಕಿಗೆ ದಾರಿದೀಪ ಗುರುಗಳು ಪಾದ ಸ್ಪರ್ಶ ಮಾಡಲು ದೈವ ನೆಲೆಗೆ ಗುರುಗಳು ಪುಳಕ ಭಕ್ತ ವೃಂದವು ಗುರುವೇ ನಿಮ್ಮ ದರುಶನ ನಮ್ಮ ಜನ್ಮ ಪಾವನ ಗುರುವೇ ನಿಮ್ಮ ನುಡಿಘನ ನಮ್ಮ ಬಾಳ ಚೇತನ ನಮ್ಮ ನೋವ ನೀಗಲು ಧರೆಗೆ ಬಂದ ದೈವವು ನನಗೆ ತಿಳಿದ ಸತ್ಯವೊಂದೇ ಆನಂದ ಗುರುಜಿಯ ಮಗೆ ಇಹ ಪರ ಸುಖಕ್ಕೆ ಶರಣು ಆನಂದ ಗುರುಜಿಗೆ ಶರಣು ನಮ್ಮ ಬಾಳ ದೈವಕ್ಕೆ ಶರಣು ಆನಂದ ಗುರುಜಿಗೆ ಶರಣು ನಮ್ಮ ಬಾಳ ದೈವಕ್ಕೆ. ಕರುನಾಡ ಕಲ್ಪತರು ಕರುಣಾಳುವೆ ಗುರು ನಿಮ್ಮ ಪಾದಕ್ಕೆ ಶರಣೆನ್ನುವೆ ಕರುನಾಡ ಕಲ್ಪತರು ಕರುಣಾಳುವೆ ಗುರು ನಿಮ್ಮ ಪಾದಕ್ಕೆ ಶರಣೆನ್ನುವೆ ಅಭಯವನು ಬೇಡಿ ಶಿರವಾಗಿ ಬಂದೆ ನಾ ತಿಳಿದೆ ನಿಜವೊಂದ ಗುರುವೇ ಇಂದು ನಿಮ್ಮಿಂದಲೇ ನನಗೆ ಸಕಲವೆಂದು ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ ನೂರಾರು ಚಿಂತೆ ಮನದಲ್ಲಿ ಕಾಡಿ ಆಸೆಗಳ ಬಳ್ಳಿ ದಿನ ದಿನವು ಬಾಡಿ ಕಮರಿ ಹೋಗುವ ಮುನ್ನ ನಿಮ್ಮ ಕಂಡೆ ನೂರಾರು ಚಿಂತೆ ಮನದಲ್ಲಿ ಕಾಡಿ ಆಸೆಗಳ ಬಳ್ಳಿ ದಿನ ದಿನವು ಬಾಡಿ ಕಮರಿ ಹೋಗುವ ಮುನ್ನ ನಿಮ್ಮ ಕಂಡೆ ಕಂಡಂತ ಕ್ಷಣವೇ ಮಿಂಚೊಂದು ಮಿನುಗಿ
ಕ್ಷಣವೇ ಮಿಂಚೊಂದು ಮಿನುಗಿ ಮೂಡಿತು ಹೊಂಬೆಳಕು ಕಂಗಳಲ್ಲಿ, ಬಯಸಿತು ದರ್ಶನವ ಆ ಕ್ಷಣದಲ್ಲಿ. ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ. ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ. ಕರುನಾಡ ಕಲ್ಪತರು ಕರುಣಾಳುವೆ, ಗುರು ನಿಮ್ಮ ಪಾದಕ್ಕೆ ಶರಣೆನ್ನುವೆ. ಅಭಯವನು ಬೇಡಿ ಶಿರವಾಗಿ ಬಂದೆ, ನಾ ತಿಳಿದೆ ನಿಜವೊಂದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಶುಭ ಮುಹೂರ್ತದಲ್ಲಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ಯೆಗಳೆಂಬತಕ್ಕಂಥದ್ದು ನೀರಿನ ಸಮಸ್ಯೆ, ನೀರಿನ ಅಭಾವ ಸಾಕಷ್ಟಿದೆ. ಹಾಗೆ ಬಳ್ಳಾರಿಯಲ್ಲೂ ಸಹಿತ ನೀರಿನ ಅಭಾವ ಸಾಕಷ್ಟು ಇದೆ. ಆದಷ್ಟು ಬೇಗ ತುಂಗಭದ್ರಾ ಜಲಾಶಯ ಹರಿಬೇಕು. ಅದಕ್ಕೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಅದರೊಂದಿಗೆ ಕರ್ನಾಟಕದ ಎಲ್ಲರಿಗೂ ಸಹಿತ ಭಗವತಿ ಅನುಗ್ರಹ ಮಾಡಲಿ. ಹಾಗಾಗಿ ಬಳ್ಳಾರಿಯ ತಾಯಿ ಕನಕದುರ್ಗಮ್ಮ ದೇವಿಯ ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ಬಳ್ಳಾರಿನಲ್ಲಿ ತುಂಗಭದ್ರಾ ಜಲಾಶಯ ತುಂಬಿ ಹರಿಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ. बोलो भारत माता की, बोलो सिद्धि विनायक की, बोलो कनकदुर्गा माता की. ಬೇಡಿ ಬಂದೆ ಗುರುವೇ ನಿಮ್ಮನುಗ್ರಹವ ಬೇಡಿ ಬಂದೆ. ನನ್ನೆಲ್ಲ ನೋವುಗಳ ನಿಮಗರುಹಿದೆ, ನಿಮ್ಮ ನುಡಿ ಅಮೃತಕ್ಕೆ ಕಾದು ನಿಂದೆ. ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ. ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ. ಕರುನಾಡ ಕಲ್ಪತರು ಕರುಣಾಳುವೆ, ಗುರು ನಿಮ್ಮ ಪಾದಕ್ಕೆ ಶರಣೆನ್ನುವೆ. ಅಭಯವನು ಬೇಡಿ ಶಿರವಾಗಿ ಬಂದೆ, ನಾ ತಿಳಿದೆ ನಿಜವೊಂದ ಗುರುವೇ ಇಂದು. ನಿಮ್ಮಿಂದಲೇ ನನಗೆ ಸಕಲವೆಂದು. ನೊಂದವರ ಬಾಳಿಗೆ ಭಾಗ್ಯ ನೀಡುವಿರಿ, ಭಯವಳಿಸುತ್ತಾ ಮನಕ್ಕೆ ಧೈರ್ಯ ತುಂಬುವಿರಿ. ಬದುಕಿ ಬಾಳುವ ಆಸೆ ಚಿಗುರಿಸುವಿರಿ. ನೊಂದವರ ಬಾಳಿಗೆ ಭಾಗ್ಯ ನೀಡುವಿರಿ, ಭಯವಳಿಸುತ್ತಾ ಮನಕ್ಕೆ ಧೈರ್ಯ ತುಂಬುವಿರಿ. ಬದುಕಿ ಬಾಳುವ ಆಸೆ ಚಿಗುರಿಸುವಿರಿ. ಭಕ್ತಿ ರಸದ ಋಷಿ ಮಹಾನ್ ಮಹರ್ಷಿ, ಭಕ್ತಿ ರಸದ ಋಷಿ ಮಹಾನ್ ಮಹರ್ಷಿ. ಆನಂದ ಗುರುಜಿಯೇ ನಮ್ಮ ದೈವ, ಅವರ ನುಡಿ ನಲಿಸಿದೆ ನಮ್ಮ ಜೀವ. ಕರುನಾಡ ಕಲ್ಪತರು ಕರುಣಾಳುವೆ, ಗುರು ನಿಮ್ಮ ಪಾದಕ್ಕೆ ಶರಣೆನ್ನುವೆ. ಕರುನಾಡ ಕಲ್ಪತರು ಕರುಣಾಳುವೆ, ಗುರು ನಿಮ್ಮ ಪಾದಕ್ಕೆ ಶರಣೆನ್ನುವೆ. ಅಭಯವನು ಬೇಡಿ ಶಿರವಾಗಿ ಬಂದೆ, ನಾ ತಿಳಿದೆ ನಿಜವೊಂದ ಗುರುವೇ ಇಂದು. ನಿಮ್ಮಿಂದಲೇ ನನಗೆ ಸಕಲವೆಂದು. ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ. ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ.
ಸ್ವರದಲ್ಲಿ ನೋವರಿತು ಮಾತಿನಲ್ಲಿ ಮನವರಿತು ಕಣ್ಣರೇಖೆಯಾಳಿದು ಕಂಡದ್ದ ಹೇಳುವರು ಮಾತೃಹೃದಯಿತಾವಾಗಿ ನೋವುಗಳ ನೀಗುವರು ಆನಂದ ಗುರುಜಿಯವರು ನಮ್ಮ ಭಾಗ್ಯ ವಿಧಾತರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಸ್ವರದಲ್ಲಿ ನೋವರಿತು ಮಾತಿನಲ್ಲಿ ಮನವರಿತು ಕಣ್ಣರೇಖೆಯಾಳೆದು ಕಂಡದ್ದ ಹೇಳುವರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಕಷ್ಟಗಳ ಹೇಳಿದರೆ ಕಿವಿಗೊಟ್ಟು ಕೇಳುವರು ಪರಿಹಾರ ಬೇಡಿದರೆ ಕ್ಷಣದಲ್ಲೇ ನೀಡುವರು ಕಷ್ಟಗಳ ಹೇಳಿದರೆ ಕಿವಿಗೊಟ್ಟು ಕೇಳುವರು ಪರಿಹಾರ ಬೇಡಿದರೆ ಕ್ಷಣದಲ್ಲೇ ನೀಡುವರು ಮನದಲ್ಲೇ ಧ್ಯಾನಿಸಿ ಪರಿಹಾರ ಸೂಚಿಸಿ ಮನದಲ್ಲೇ ಧ್ಯಾನಿಸಿ ಪರಿಹಾರ ಸೂಚಿಸಿ ನಮ್ಮನ್ನು ಹರಸುವ ಆನಂದ ಗುರುಜಿ ಸ್ವರದಲ್ಲಿ ನೋವರಿತು ಮಾತಿನಲ್ಲಿ ಮನವರಿತು ಕಣ್ಣರೇಖೆಯಾಳೆದು ಕಂಡದ್ದ ಹೇಳುವರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಕೋಟಿ ಕೋಟಿ ಭಕ್ತ ಹೃದಯ ಮಾತಿಗಾಗಿ ಮಿಡಿಯುವರು ಗುರುಗಳ ಮಾತು ಮುತ್ತು ಚೇತನವ ನೀಡು ಸೊತ್ತು ಕೋಟಿ ಕೋಟಿ ಭಕ್ತ ಹೃದಯ ಮಾತಿಗಾಗಿ ಮಿಡಿಯುವರು ಗುರುಗಳ ಮಾತು ಮುತ್ತು ಚೇತನವ ನೀಡು ಸೊತ್ತು ಕಷ್ಟವನ್ನು ಕರಗಿಸಿ ಇಷ್ಟ ನೆರವೇರಿಸಿ ಕಷ್ಟವ ಕರಗಿಸಿ ಇಷ್ಟ ನೆರವೇರಿಸೋ ಮಹರ್ಷಿಯು ಹರಸಲು ನಾವು ಧನ್ಯರಾದೆವು ಸ್ವರದಲ್ಲಿ ನೋವರಿತು ಮಾತಿನಲ್ಲಿ ಮನವರಿತು ಕಣ್ಣರೇಖೆಯಾಳೆದು ಕಂಡದ್ದ ಹೇಳುವರು ಮಹರ್ಷಿಯೇ ನಮ್ಮ ಬಾಡ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು ಮಾತೃಹೃದಯಿತಾವಾಗಿ ನೋವುಗಳ ನೀಗುವರು ಆನಂದ ಗುರುಜಿಯವರು ನಮ್ಮ ಭಾಗ್ಯ ವಿಧಾತರು ಮಹರ್ಷಿಯೇ ನಮ್ಮ ಬಾಳ ದೇವರು ಒರೆಸುವರು ನಮ್ಮೆಲ್ಲರ ಕಣ್ಣೀರು 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 ಸುಮುಖ ವಾಲಂಟಿಯರ್ಸ್ ಇವತ್ತಿನ ದಿವಸ ನೀವು ಮಾಡಿರ್ತಕ್ಕಂಥ ಸಾಧನೆ ಇಡೀ ಬಳ್ಳಾರಿ ನಗರದ ಜನತೆ ನಿಮ್ಮನ್ನು ಮೆಚ್ಚುತ್ತಾ ಇದ್ದಾರೆ. ಬಳ್ಳಾರಿಯ ಜನತೆ ಮೆಚ್ಚುವಂತಹ ಒಂದು ಕಾರ್ಯಕ್ರಮವನ್ನು ಸುಮುಖ ಗಣಪತಿಯ ಒಂದು ಸಮಿತಿಯವರು ಮಾಡಿದ್ದೀರಿ ಅಂದರೆ ಅದು ಹೆಮ್ಮೆ ಪಡುವಂಥ ವಿಚಾರ. ಇದು ಹೀಗೆ ಇರಬೇಕು, ಈ ಹೆಸರನ್ನು ಹೀಗೆ ತಗೊಳ್ಬೇಕು ನೀವು.
ಪ್ರತಿ ವರ್ಷ ಇನ್ನೂ ಅಭಿವೃದ್ಧಿ ಮಾಡಬೇಕು. ಇಂತಹ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಗಣಪತಿಯನ್ನು ಇಲ್ಲಿ ಕೂಡಿಸಿ ಗಣಪನ ಸಾನ್ನಿಧ್ಯದಲ್ಲಿ ಅದ್ಧೂರಿಯುತವಾದಂತಹ ಮಹಾಲಕ್ಷ್ಮಿ, ಅತ್ತ ಮಹಾಗಣಪತಿ, ಇತ್ತ ಮಹಾಲಕ್ಷ್ಮಿ, ನೀವೇ ನಮ್ಮ ಭಾರತೀಯ ಸ್ತ್ರೀಯರು ಮಹಾಲಕ್ಷ್ಮಿಯರು. ನೀವಿಷ್ಟು ಜನ ಹೆಣ್ಣುಮಕ್ಕಳನ್ನು ನೋಡಿದ್ರೆ ನನಗೆ ಮಹಾಲಕ್ಷ್ಮಿ ನೋಡಿದಷ್ಟೇ ಸಮಾಧಾನ ನನಗಾಗ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಎಲ್ಲರೂ ಒಮ್ಮೆ ಸೈಲೆಂಟಾಗಿ ಕೂತ್ಕೊಳ್ಳಿ, ಸಂಪೂರ್ಣ ಸೈಲೆಂಟ್ ಆಗಿಬಿಡ್ಬೇಕೀಗ. ಬಳ್ಳಾರಿ ಅಂದರೆ ಹೀಗಿತ್ತಪ್ಪ ಅಂತ ನಾನು ಪುನಃ ಇನ್ನೊಂದು ಬರೋ ವರ್ಷ ಕರೆಸಿದ್ರು ಸಹಿತ ಇದನ್ನು ನೆನೆಸ್ಕೋಬೇಕು ನಾನು. ಅಷ್ಟು ಪಿನ್ ಡ್ರಾಪ್ ಸೈಲೆಂಟ್ ಆಗಿಬಿಡಿ. 1 ನಿಮಿಷ ಸಾಕ್ಷಾತ್ಕಾರವಾಗಿರ್ತಕ್ಕಂಥ ಮಹಾಗಣಪತಿನ ಇಲ್ಲಿ ಕರಿತೀನಿ ನಾನು. ಓಂ ಗಣಾನಾನ್ತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಬ್ರಹ್ಮಣಸ್ವದ ಆನಶೃಣ್ವನ್ನೋತಪಸ್ಸೇದ ಸಾಧನಂ ಗಣೇಶತ್ವಾಭವರ್ವಪ್ರಥಮಂ ಕವೀನಾಂ ನರತೆ ತತ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚತ್. ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕೀ. ಬಳ್ಳಾರಿಯ ಜನತೆಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸಹಿತ ನಾನೇ ಸ್ವಾಗತಿಸ್ತಾ, ಬಳ್ಳಾರಿ ನನ್ನ ಮನೆ, ನನ್ನ ಅಕ್ಕ ತಂಗಿಯರ ಮನೆ ಇಲ್ಲಿದೆ. ಈ ಬಾರಿ ಗೌರಿ ಹಬ್ಬದ ಬಾಗನವನ್ನು ಕೊಡಲಿಕ್ಕೆ ನಾನೇ ಖುದ್ದಾಗಿ ಬಂದಿದ್ದೇನೆ. ರಾಜ್ಯದಾದ್ಯಂತ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಪೋಸ್ಟ್ ಮುಖಾಂತರ ಅಲ್ಲಲ್ಲಿರ್ತಕ್ಕಂತಹ ನನ್ನ ಅಭಿಮಾನಿ ದೇವರುಗಳು ಯಾರ್ಯಾರು ಅಭಿಮಾನಿ ಸಂಘಗಳನ್ನು ನಾವು ಉದ್ಘಾಟನೆ ಮಾಡಿಕೊಂಡಿದ್ದಾರೆ ಅವರ ಮುಖಾಂತರ ನಾವು ಕಳಿಸ್ಕೊಟ್ಟಿದ್ದೇವೆ. ಬಳ್ಳಾರಿ ನನ್ನ ಮನೆ ಆದ್ದರಿಂದ ಇಷ್ಟು ಜನ ಹೆಣ್ಣು ಮಕ್ಕಳನ್ನು ಸಹಿತ ನೋಡೋ ಭಾಗ್ಯ ನಂದಾದ್ದರಿಂದ ನಾನೇ ಖುದ್ದಾಗಿ ಬಂದಿದ್ದೇನೆ, ಅದು ನನ್ನ ಸಂತೋಷ. ಎರಡನೇದಾಗಿ ಬಳ್ಳಾರಿಯ ತಾಯಿ ಕನಕದುರ್ಗಮ್ಮನ ವಿಶೇಷವಾಗಿರ್ತಕ್ಕಂತಹ ದರ್ಶನಕ್ಕೆ ಅಂತ ನಾವು ಹೊರಟ್ವಿ. ಅಮ್ಮನವರ ದರ್ಶನಕ್ಕೆ ಅಂತ ಹೊರಟಾಗ ಅಲ್ಲಿ ನನ್ನ ಸ್ವಾಗತ ಕೋರಿದಂತಹ ನನ್ನ ಅಣ್ಣತಮ್ಮರು, ಅಕ್ಕ ತಂಗಿಯರು, ಸಾಕಷ್ಟು ಜನ, ನಿಮ್ಮ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ಹಾಗೆ ಗರ್ಭಗುಡಿಯಲ್ಲಿರ್ತಕ್ಕಂತಹ ತಾಯಿ ಬಳ್ಳಾರಿಯ ಕನಕದುರ್ಗಮ್ಮ ಸಹಸ್ರಾರು ಕಣ್ಗಳಿಂದ ನೋಡಿ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವಂತಹ ಚೈತನ್ಯ ಇಲ್ಲಿರ್ತಕ್ಕಂಥ ತಾಯಿಯಲ್ಲಿದೆ. ನಿಮ್ಮೂರಿನ ಗ್ರಾಮ ದೇವತೆಯಾಗೂ ಉದ್ಭವ ಮೂರ್ತಿಯಾಗೂ ಸಹಸ್ರ ಕಣ್ಗಳಿಂದ ಬರ್ತಕ್ಕಂತಹ ಸಮಸ್ತ ಭಕ್ತರನ್ನು ಸಹಿತ ನೋಡಿ ಅವರ ಸಂಕಷ್ಟಗಳನ್ನು ದೂರ ಮಾಡ್ತಾ ಇರ್ತಕ್ಕಂಥ ಒಂದು ಮಹಾನ್ ಶಕ್ತಿ ಅಂದರೆ ಬಳ್ಳಾರಿಯ ಕನಕದುರ್ಗಮ್ಮ. ಅಂತಹ ದುರ್ಗಮ್ಮನವರ ವಿಶೇಷವಾಗಿರ್ತಕ್ಕಂಥ ದುರ್ಗಿಯ ಪೂಜೆ ಆದ ನಂತರ ಅಮ್ಮನವರು ಪ್ರಸಾದ ಕೊಟ್ಟಂಥ ರೀತಿ ಇತ್ತಲ್ಲ, ಅದು ಬಹಳ ವಿಶೇಷವಾಗಿತ್ತು. ಆ ತಾಯಿ ಪ್ರಸಾದ ಕೊಡುವಂತಹ ಕಾಲದಲ್ಲೂ ಸಹಿತ ನನ್ನದೊಂದು ಕೋರಿಕೆ ಇದ್ದದ್ದು, ರಾಜ್ಯದ ಬೆನ್ನೆಲುಬಾಗಿರ್ತಕ್ಕಂತಹ ನಮ್ಮ ರೈತ ಬಾಂಧವರು, ರಾಜ್ಯ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಬಾಂಧವರ ಕುಟುಂಬ ಚೆನ್ನಾಗಿರಬೇಕು. ಶೀಘ್ರವಾಗಿ ಬಳ್ಳಾರಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸಹಿತ ನೀರುಣಿಸ್ತಿರ್ತಕ್ಕಂಥ ತುಂಗಭದ್ರ ಜಲಾಶಯ ತುಂಬಿ ಹರಿಯಬೇಕು. ಇವತ್ತಿನ ದಿವಸ ಕಾವೇರಿಯ ಕೂಗು ಅಷ್ಟಿಷ್ಟಲ್ಲ. ಕಾವೇರಿ ನಮ್ಮದು, ಆದರೆ ನಮಗೆ ಸಿಗದಂತಾಗ್ತಿದ್ದಾಳೆ ತಾಯಿ ಕಾವೇರಿ. ಹಾಗಾಗಿ ಬೆಂಗಳೂರಿನಲ್ಲಿ ಇವತ್ತಿನ ದಿವಸ ಬೆಂಕಿ ಹತ್ತಿ ಉರಿತಾ ಇದೆ, ದಗದಗ ಅಂತ ಉರಿತಾ ಇದೆ. ಇಂತಹ ಪರಿಸ್ಥಿತಿಯಲ್ಲೂ ಸಹಿತ ಕೊಟ್ಟ ಮಾತನ್ನು ನಾವು ತಪ್ಪಿಸಬಾರದು. ನನಗಾಗಿ ಕಾತುರದಿಂದ ಕಾಯ್ತಿರ್ತಕ್ಕಂತಹ ನನ್ನ ಅಕ್ಕ ತಂಗಿರು, ಅಣ್ಣ ತಮ್ಮಂದರು ಸಾಕಷ್ಟು ಜನ ಬಳ್ಳಾರಿಯಲ್ಲಿ ಕಾಯ್ತಾರೆ ಅಂತ ರಾತ್ರಿ 9:00ವರೆಗೆ ನಾವು ಈ ಒಂದು ಸಂಕಲ್ಪವನ್ನು ಮಾಡಿ ನಿಮ್ಮ ಮುಂದೆ ಬಂದಿದ್ದೇವೆ. ಅದರ ಉದ್ದೇಶ ಶಾಂತಿಯುತವಾದಂಥ ಹೋರಾಟ ಆಗಬೇಕು ಅನ್ನೋದಕ್ಕೋಸ್ಕರ ಒಂದು ಅತೀತವಾದ ಶಕ್ತಿ ಈ ಗಣಪನಲ್ಲಿದೆ. 45 ಅಡಿ ಗಣಪ ಇದು ಸಾಮಾನ್ಯವಾದ ಗಣಪ ಅಲ್ಲ. ಆಕಾಶದಿಂದ, ಕೈಲಾಸದಿಂದ ಶಿವಪಾರ್ವತಿಯರ ಮುದ್ದಾದಂಥ ಮುದ್ದು ಕಂದಮ್ಮ ಪುಟ್ಟ ಬಾಲಕ ಪ್ರಪ್ರಥಮವಾಗಿ ಭೂಮಿಗೆ ಬಂದಂತಹ ದೃಶ್ಯ ಇಲ್ಲಿ ಕೂಡಿಸಿರ್ತಕ್ಕಂತಹದ್ದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳಿದಾಗೆ ಇದೊಂದು ಭಾಗ್ಯವೇ ಸರಿ. ಅಂಥ ಒಂದು ದ್ವಿಭುಜ ಗಣಪತಿ, 2 ಭುಜಗಳಲ್ಲಿರ್ತಕ್ಕಂತಹ ಗಣಪ ಪ್ರಪಂಚಕ್ಕೆ, ಭೂಮಿಗೆ ಬರಬೇಕಾದ್ರೆ ನಾರದ ಮಹರ್ಷಿಗಳು ಕಾರಣ. ನೀವಿಲ್ಲಿ ನೋಡ್ತಾ ಇರ್ತಕ್ಕಂತಹ ಗಣಪ ಇಡಗುಂಜಿ ಕ್ಷೇತ್ರದಲ್ಲಿರ್ತಕ್ಕಂಥ ಗಣಪ, 2 ಭುಜಗಳು, ಪುಟ್ಟ ಗಣಪ,
ಪ್ರಪ್ರಥಮವಾಗಿ ಭೂಮಿಗೆ ಬಂದಂತಹ ಮೊದಲನೇ ದೃಶ್ಯ ಈ ಗಣಪಂದು. ಇಂಥ ಗಣಪನ ಇವತ್ತು ಬಳ್ಳಾರಿನಲ್ಲಿ ಅಂದು ಪುಟ್ಟ ಗಣಪ ನಮ್ಮಿ ಒಂದು ವಿಶೇಷವಾಗಿರ್ತಕ್ಕಂತಹ ಭರತಖಂಡಕ್ಕೆ ಬಂದ. ಇವತ್ತು ಬಳ್ಳಾರಿನಲ್ಲಿ ಬೃಹದಾಕಾರವಾಗಿರ್ತಕ್ಕಂತಹ ಗಣಪ ಎದ್ದು ನಿಂತ. ಇದು ನೋಡಲಿಕ್ಕೂ ಆನಂದ, ಜೊತೆಗೆ ಇಲ್ಲೊಂದು ಶಕ್ತಿ ಇದೆ. ಆ ಶಕ್ತಿ ಸಾನ್ನಿಧ್ಯ ಇಲ್ಲಿರೋದಕ್ಕೋಸ್ಕರ ಭಾದ್ರಪದ ಮಾಸದಲ್ಲಿ ನಾವು ಇವತ್ತಿನ ದಿವಸ ವಿಶೇಷವಾದಂತಹ ಅನುಷ್ಠಾನ ಮಾಡಲಿಕ್ಕಾಗಿ ಇಲ್ಲಿಗೆ ಬಂದಿದ್ದೇವೆ. ನಾವು ನೀವೆಲ್ಲರೂ ಸಹಿತ ಫಸ್ಟು ಶ್ರದ್ಧಾಭಕ್ತಿಯಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಎರಡೂ ನಿಮ್ಮ ಕೈಗಳನ್ನು ಮೇಲೆತ್ತಿ, ಎರಡೂ ಕೈಗಳನ್ನು ಮೇಲೆತ್ತಿ 11 ಸರ್ತಿ ಗಣಪತಿ ಮಂತ್ರ ಹೇಳ್ತಾ ಹೇಳ್ತಾ ಚಪ್ಪಾಳೆ ಶಬ್ದನೂ ಬಳ್ಳಾರಿಯ ಮೂಲ ಮೂಲೆಗೂ ಕೇಳಿಸಬೇಕು. ಮೇಲ್ಭಾಗದಲ್ಲಿ ನಿಂತಿರ್ತಕ್ಕಂಥ ಬಿಲ್ಡಿಂಗುಗಳ ಮೇಲೆ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ನಿಂತಿದ್ದಾರೆ. ನಿಮ್ಮನ್ನು ನೋಡ್ಲಿಕ್ಕೆ ನಿಜಕ್ಕೂ ನನಗೆ ಎಷ್ಟು ಸಂತೋಷ ಅಂದರೆ, ನಾನು ನಿಜಕ್ಕೂ ಬಹಳ ಅದೃಷ್ಟವಂತನೇ ಸರಿ. ಇವತ್ತು ನಿಮ್ಮ ಈ ಆನಂದ್ ಗುರುಜಿ ನೋಡಲಿಕ್ಕೆ ಇಷ್ಟು ಕಾತುರದಿಂದ ಇಷ್ಟು ಆತುರದಿಂದ ಬಂದಿದ್ದೀರಲ್ಲ, ನನ್ನ ಇನ್ನು 7 ಜನ್ಮ ಎತ್ತರೂ ಸಹಿತ ನಿಮ್ಮ ಈ ಋಣವನ್ನು ನಾನು ತೀರಿಸ್ಲಿಕ್ಕೆ ಆಗೋದಿಲ್ಲ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆ ಭುವನೇಶ್ವರಿಗೆ, ಸಿದ್ಧಿವಿನಾಯಕನಿಗೆ, ಕನಕದುರ್ಗಾಗೆ. ಓಂ ಗಣಾನಾನ್ತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನ್ ಉಪಮಶ್ರವಸ್ತವಂ. ಭದ್ರಂ ಪಶ್ಯಮಾಕ್ಷಪರ್ಯತ್ರಾಃ ಶರೇರಂಗೇ ಸ್ತುಷ್ಟವಾಗುಂ ಸ್ವಸ್ತನೋಭಿಃ. ಸ್ವಸ್ತಿ ನ ಇಂದ್ರೋ ರುದ್ರಶ್ರವಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ. ಓಂ ಶಾಂತಿ ಶಾಂತಿ ಶಾಂತಿ. ಸಾಕಷ್ಟು ಹೊತ್ತಿನಿಂದ ಕೂತಿದ್ದೀರಿ. ಕೂತಿದ್ದರ ಪ್ರಮೇಯ ನಮ್ಮ ನರನಾಡಿಗಳು ಎಲ್ಲವೂ ಸ್ತಬ್ಧವಾಗಿಬಿಟ್ಟಿರುತ್ತೆ. ನನ್ನ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ. ನನ್ನ ಕಾರ್ಯಕ್ರಮ ನೋಡೋರು ಒಳ್ಳೆಯದಾಗಲಿ. ಈಗೆಲ್ಲರೂ ಸಹಿತ 11 ಸರ್ತಿ ಜೋರಾಗಿ ಚಪ್ಪಾಳೆ ಬಾರಿಸ್ಬೇಕು. ಯಾವುದಕ್ಕೋಸ್ಕರ ಗೊತ್ತಾ? ಇಷ್ಟು ದೊಡ್ಡ ಗಣಪತಿ ಕೂಡಿಸಿರೋದಕ್ಕೋಸ್ಕರ 11 ಸರ್ತಿ ಜೋರಾಗಿ ಚಪ್ಪಾಳೆ ಶಬ್ದ ಬರಬೇಕು. ಬಿಲ್ಡಿಂಗನ ಮೇಲೆ ಇರ್ತಕ್ಕಂಥವ್ರು ಜೋರಾಗಿ ಚಪ್ಪಾಳೆ ಬರಲಿಲ್ಲ, ಶಬ್ದ ಕೇಳಿಸ್ತಾ ಇಲ್ಲ ನನಗೆ. ಬಿಲ್ಡಿಂಗ್ ಮೇಲಿರೋರು ಕೈ ಜೋರಾಗಿ ನೆಟ್ಟಿಗೆ ಮೇಲೆ ಕೆತ್ತಿ. ಇಷ್ಟು 45 ಅಡಿ ಗಣಪತಿನೇ ಕೂಡಿಸಿರ್ಬೇಕಾದ್ರೆ ನೀವು ಕೈ ಮೇಲೆತ್ತಿ ಒಂದು ಚಪ್ಪಾಳೆ ಬಾರಿಸ್ತೀರ ಅಂದರೆ ಹೇಗಪ್ಪ? ಆನಂದ್ ಗುರುಜಿಗೆ ಇಷ್ಟವಾಗೋದು ಏಕೈಕವಾದಂಥ ಒಂದು ಶಬ್ದ ಅಂದರೆ ಈ ಚಪ್ಪಾಳೆ ಶಬ್ದ. ನಿಮ್ಮ ಈ ಕೈಗಳು ಘಟ ಸರ್ಪದಂತಿರಬೇಕು. ಎಲ್ಲರೂ ನಮ್ಮ ಯಶಸ್ಸಿಗಾಗಿ ನಾವು ಸಂಕಲ್ಪವನ್ನು ಮಾಡಬೇಕು. ಬೆಳಗ್ಗೆಯಿಂದ ತಣ್ಣಗಿದ್ದಂತಹದ್ದು ಸೂರ್ಯನಿಗೂ ಸಹಿತ ಸಿಟ್ಟು ಬಂತು. ಬೆಳಗ್ಗೆಯಿಂದ ಬರೀ ಗಣಪತಿನ ಮಾತ್ರ ಪ್ರಾರ್ಥಿಸ್ತಾ ಇದ್ದಾರೆ, ನನ್ನ ಪ್ರಾರ್ಥನೆ ಇಲ್ಲ ಅಂಥೇಳಿ ಸೂರ್ಯನಿಗೆ ಸಿಟ್ಟು ಬಂದು ಸೂರ್ಯ ತನ್ನ ತಾಪಮಾನವನ್ನು ಇವತ್ತಿನ ದಿವಸ ನಮ್ಮ ಮೇಲೆ ತೋರಿಸ್ತಿದ್ದಾನೆ. ಬೋಲೋ ಸೂರ್ಯ ಭಗವಾನ್ ಕಿ, ಬೋಲೋ ಸೂರ್ಯ ಭಗವಾನ್ ಕಿ, ಬೋಲೋ ಸೂರ್ಯ ಭಗವಾನ್ ಕಿ. ಯಾಕೆಂದರೆ ಸೂರ್ಯನಾರಾಯಣ ಆತ ತಂಪಾದರೆ ನಾವು ನೀವೆಲ್ಲ ಕೂತು ಪೂಜಿಸ್ಬೋದು. ಇವತ್ತು ನಡೀತಿರ್ತಕ್ಕಂಥ ಸೂರ್ಯನಾರಾಯಣ ಅನುಷ್ಠಾನವೂ ಆಗಬೇಕಾಗಿದೆ. ಕಾರಣ ಸೂರ್ಯನ ತಾಪಮಾನ ಬಳ್ಳಾರಿಯಲ್ಲಿ ಸಾಕಷ್ಟು ಇರುತ್ತೆ. ನಿರಂತರವಾದಂಥ ರೀತಿ ಆತನಿಂದ ಸನ್ಮುಖವಾದಂತಹ ಒಳ್ಳೆಯ ಸುಮುಖವಾಗಿ
ವಿಶೇಷವಾಗಿ ಅನುಗ್ರಹ ಆಗಲಿ ಅನ್ನೋದಕ್ಕೋಸ್ಕರ. ಎರಡನೇದು, ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಿದ್ದೇವೆ ಸಕಲ ಸಂಕಷ್ಟಗಳಿಂದ ಮುಕ್ತರಾಗಲಿಕ್ಕೋಸ್ಕರ. ಹಾಗೆ ಇವತ್ತಿನ ದಿವಸ ಮಹಾಗಣಪತಿಯ ಅನುಗ್ರಹಕ್ಕೋಸ್ಕರ ಶ್ರದ್ಧಾಭಕ್ತಿಯಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ನೀವು ಪೂಜೆಗೆ ಅಣಿ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ದೀಪಗಳು ತಂದಿರತಕ್ಕಂಥವ್ರು ಸಾಧ್ಯವಾದರೆ ದೀಪಾರಾಧನೆ ಮಾಡಿ. ಎಚ್ಚರಿಕೆ ಇರಲಿ, ಪಕ್ಕದಲ್ಲಿರ್ತಕ್ಕಂಥ ಅಕ್ಕ ತಂಗಿಯರು ಸಹಿತ ನಿಮ್ಮವರೇ. ಅವರಿಟ್ಟಿರ್ತಕ್ಕಂಥ ವಸ್ತ್ರ ಸೀರೆಗಳು ಅದು ಗಮನದಲ್ಲಿಟ್ಕೊಳ್ಳಿ. ನಮ್ಮದಲ್ಲಪ್ಪ ಬಿಡು ಸೀರೆ ಅಂತ ಪಕ್ಕದಲ್ಲಿ ಏನು ವ್ಯತ್ಯಾಸ ಮಾಡಬೇಡಿ. ದೀಪವನ್ನು ಅಂಟಿಸಿ ಪ್ರಾರ್ಥನೆ ಶುರು ಮಾಡಿ. ದೀಪ ಅಂಟಿಸಿದಾದ್ಮೇಲೆ ಕೈ ಮೇಲೆ ಒಂದು ಸತಿ ಕೈ ಎತ್ತರ ಸಾಕು, ನಂಗೆ ದೀಪ ಅಂಟಿಸಿದ್ದೀರಿ ಅಂತ ಗೊತ್ತಾಗುತ್ತೆ, ನಾನು ಪೂಜೆ ಪ್ರಾರಂಭಿಸ್ತೀನಿ. ದೀಪ ಅಂಟಿಸಿದಾದ ನಂತರ ದೀಪಕ್ಕಿಷ್ಟು ಅರಿಶಿಣ ಕುಂಕುಮವನ್ನಿಡಿ. ದೀಪಕ್ಕೆ ಅರಿಶಿಣ ಕುಂಕುಮವನ್ನಿಡಿ. ದೀಪಕ್ಕೆ ಅರಿಶಿಣ ಕುಂಕುಮ ಇಟ್ಟು ಹೂವು ಅಕ್ಷತೆ ಇದ್ದರೆ, ಬಿಡಿ ಹೂವು ಅಕ್ಷತೆ ನಿಮ್ಮ ಬಳಿ ಇದ್ದರೆ ನಿಮ್ಮ ಬಲಗೈಯಿಂದ ಹೂವು ಅಕ್ಷತೆ ತೆಗೆದುಕೊಂಡು ಅದನ್ನು ಎಡಗೈನಲ್ಲಿ ಇಟ್ಕೊಳ್ಳಿ. ಯಾರಿಗೆ ದೀಪ ಅಂಟಿಸೋಕ್ಕಾಗಿಲ್ಲ, ಅರಿಶಿಣ ಕುಂಕುಮ ತಂದಿಲ್ಲ, ಪೂಜೆ ತೆಗೆದುಕೊಂಡಿಲ್ಲ, ಅಥವಾ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾವು ನಿಂತ್ಕೊಂಡಿದ್ದೀವಿ ಅನ್ನೋರು ನಿಮ್ಮ ಎಡ ಹಸ್ತದ ಮೇಲೆ ನಿಮ್ಮ ಬಲ ಹಸ್ತವನ್ನಿಡಿ. ಎಡಗೈಯಲ್ಲಿ ಹೂವು ಅಕ್ಷತೆ, ಬಲಗೈಯಲ್ಲಿ ನಿಂತಿರ್ತಕ್ಕಂಥವ್ರು ಅಷ್ಟೇ, ನಿಂತಿರ್ತಕ್ಕಂಥವ್ರು ನಿಮ್ಮ ಎಡ ಹಸ್ತದ ಮೇಲೆ ಬಲ ಹಸ್ತವನ್ನಿಡಿ. ಓಂ ಶುಭಾಭ್ಯಾಂ ಶುಭೆ ಶೋಭನೆ ಮುಹೂರ್ತೆ ಬ್ರಹ್ಮಣಃ ದ್ವಿತೀಯ ಪ್ರಲಾಭೆ ವೈವಸ್ವತ ಮನ್ವಂತರೆ ಪ್ರಥಮ ಪಾದೆ ಭರತ ವರ್ಷೆ ದಂಡಕಾರಿಣಿ ದಕ್ಷಿಣೇ ತೀರೆ ಬೌದ್ಧಾವತಾರೆ ಅಸ್ಮಿನ್ ವ್ಯವಹಾರಿಕೆ ಅಸ್ಯಾಂ ಪ್ರಭವ. श्रीदेव्युवाच देवदेव महादेव त्रिकालज्ञमहेश्वर करुणाकर देवेश भक्तानुग्रहकारक अष्टोत्तरशतं लक्ष्म्याः श्रोतुमिच्छामि तत्त्वतः. ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಅತ್ತೆ ಮಾವನ ಹೆಸರು, ನಿಮ್ಮ ಪತಿದೇವರ ಹೆಸರು, ಯಾರನ್ನೂ ಬಿಡೋಂಗಿಲ್ಲ. ಒಂದು ಕಣ್ಣು ತಂದೆ ತಾಯಿ, ಇನ್ನೊಂದು ಕಣ್ಣು ನಿಮ್ಮ ಪತಿದೇವರು. ಹೆಣ್ಣು ಮಕ್ಕಳು, ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ನಾವು ಪಾಲನೆ ಮಾಡಬೇಕಾಗಿರ್ತಕ್ಕಂತಹ ಈ 3 ಮುತ್ತು ರತ್ನಗಳು. ತಂದೆ ತಾಯಿನೂ ಬಿಡೋಂಗಿಲ್ಲ, ಅತ್ತೆ ಮಾವನೂ ಬಿಡೋಂಗಿಲ್ಲ, ಪತಿದೇವರನ್ನಂತೂ ನೀವು ಸದಾಕಾಲ ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು. ಹಾಗೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಸಮಸ್ತರಿಗೂ ಸಹಿತ, ಹಾಗೆ ನಾವಿಷ್ಟೂ ಜನ ಸಾಮೂಹಿಕವಾಗಿ ಕೂತು ಸಂಕಲ್ಪವನ್ನು ಮಾಡ್ತಿದ್ದೀವಲ್ಲ, ಈ ಸಂಕಲ್ಪಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಇದೆ. ಒಬ್ಬ ನಾನು ಬಂದು ತಾಯಿಯನ್ನು ಪ್ರಾರ್ಥನೆ ಮಾಡೋಕ್ಕೂ ನಾವಿಷ್ಟೂ ಜನ ಸೇರಿ ಪ್ರಾರ್ಥನೆ ಮಾಡಲಿಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಏಕಕಾಲದಲ್ಲೇ ನಾವು ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಈ ಒಂದು ಮಹಾಪ್ರಾರ್ಥನೆ, ಮಹಾಸಂಕಲ್ಪ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಬಾಲಗಣಪ, ವಿಶೇಷವಾದಂತಹ ಗಣಪನ ಸಾನ್ನಿಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿಗೋಸ್ಕರ, ಜೊತೆಗೆ ನಿಮ್ಮೆಲ್ಲರ ಯಶಸ್ಸಿಗೋಸ್ಕರ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಬಾಂಧವರಿಗೋಸ್ಕರ, ದೇಶದ ಗಡಿ ಭಾಗದಲ್ಲಿ ವೀರ ಯೋಧರು ಸಾಕಷ್ಟು ಜನ ಗಡಿ ಭಾಗದಲ್ಲಿ ನಿಂತು ಕಾಯ್ತಿದ್ದಾರೆ. ನಮ್ಮ ಭಾರತ ದೇಶದ ಗಡಿಯ ಭಾಗದಲ್ಲಿರ್ತಕ್ಕಂತಹ, ಭಾರತದ ಕೊನೆ ಬಾರ್ಡರ್ಗಳಲ್ಲಿರ್ತಕ್ಕಂಥ ಮಿಲಿಟರಿ ಸೇನೆ ಅವರು ನಮ್ಮ ದೇಶವನ್ನು ಸಂರಕ್ಷಣೆ ಮಾಡ್ತಿರೋದ್ರಿಂದ ಇವತ್ತು ನಾವು ನೀವೆಲ್ಲರೂ ಸಹಿತ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ನಾವು ನೀವೆಲ್ಲರೂ ಸಹಿತ ನೆಮ್ಮದಿ ಉಸಿರಾಡ್ತಾ ಇದ್ದೀವಿ. ಇವತ್ತು ಏನಾದರೂ ನಾವು ಒಂದು 2 ಹೊತ್ತು 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಿದ್ದೀವಿ, ಒಳ್ಳೆ ಸಿರಿವಂತರಾಗಿದ್ದೀವಿ, ಭಾಳಷ್ಟು ಆಸ್ತಿವಂತರಾಗಿದ್ದೀವಿ, ಸ್ಥಿತಿವಂತರಾಗಿದ್ದೀವಿ ಅಂದರೆ ಕಾರಣ ಅದು ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ನಿಂತಿರ್ತಕ್ಕಂಥ ಆ ವೀರ ಯೋಧರ ಕಾರಣ. ಅದನ್ನು ನಾವು ಯಾರೂ ಮರಿಬಾರ್ದು. ವೀರ ಯೋಧರಿಗೂ ಅನುಕೂಲ ಆಗಬೇಕು, ರೈತ ಬಾಂಧವರಿಗೂ ಅನುಕೂಲ ಆಗಬೇಕು, ನಿಮ್ಮೆಲ್ಲರಿಗೂ ಸಹಿತ ಅನುಕೂಲ ಆಗಬೇಕು. ಅಂತಹ ನಿಟ್ಟಿನಲ್ಲಿ ಈ ಸಂಕಲ್ಪ ಆಗಬೇಕು. ಶುಭಾಭ್ಯಾಮ್ ಅಂತ ಹೇಳಿದಾಗ ಎಲ್ಲವನ್ನೂ ಸಹಿತ ಸಂಕಲ್ಪಪೂರ್ವಕವಾಗಿ ಮಹಾಗಣಪತಿ ಮಹಾಲಕ್ಷ್ಮಿನ ನಾವು ಪ್ರಾರ್ಥಿಸ್ತೀವಿ. ಜೊತೆಗೆ ನಮ್ಮ ಈ ಗ್ರಾಮ ದೇವತೆಯಾದಂತಹ ತಾಯಿ ಕನಕದುರ್ಗಮ್ಮನ ಸಹಿತ ನಾವು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಸಹಿತ ಸೋಮಂಗಲ್ಯಾಭಿವೃದ್ಧರ್ಥಂ ಮಮ ಉಪಾರ್ಥ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ರಮೇಶ್ವರ ಕನಕದುರ್ಗ ದೇವಿ
ವರ್ತಿಷ್ಯಮಾನ ಆಗಾಮಿ ಸೂಚಿತ ದುಷ್ಟಾರಿಷ್ಟ ದೋಷ ನಿವಾರಣ ಅರ್ಥಂ ಸಕಲ ದೋಷ ನಿವಾರಣ ಅರ್ಥಂ ಮಹಾಗಣಪತಿ ಕನಕದುರ್ಗಾ ಮಹಾಲಕ್ಷ್ಮೀ ದೇವಿ ಪೂಜಾಂಚ ಅಹಂ ಧಾರಯಿಷ್ಯೆ. ಕೈ ತೆಗೆದು ನಿಮ್ಮ ಉಂಗ್ರದ ಬೆರಳು, ನಿಮ್ಮ ಹೆಬ್ಬೆರಳು, ಎರಡು ಉಂಗ್ರದ ಬೆರಳು, ಹೆಬ್ಬೆರಳು, ನಿಮ್ಮ ಎರಡೂ ಕಣ್ಣುಗಳನ್ನು ಮುಟ್ಟಿ. ಸಂಕಲ್ಪ ಪರಿಪಕ್ವವಾಗಿದೆ. ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ, ಹಿಂದೂ ಸನಾತನ ಧರ್ಮದಲ್ಲಿ ನಾವು ಉಡುವಂಥ ಉಡುಗೆ ತೊಡುಗೆಗಳು ಸಂಪ್ರದಾಯಬದ್ಧವಾಗಿರಬೇಕು. ನಾವು ಹೇಗಿದ್ದರೆ ನಮ್ಮ ಪರಿಸರ ಹಾಗಿರುತ್ತೆ. ನಾವು ಹೇಗೆ ಕಂಡ್ರೆ ಹಾಗೆ ನಮ್ಮನ್ನು ಗೌರವಿಸ್ತಾರೆ ನಮ್ಮ ಪರಿವಾರದಲ್ಲಿರ್ತಕ್ಕಂಥವ್ರು. ನಮ್ಮ ಪರಿವಾರದಲ್ಲಿರ್ತಕ್ಕಂಥವ್ರು ನಮ್ಮನ್ನು ಗೌರವಿಸಬೇಕಾದ್ರೆ ನಮ್ಮಲ್ಲಿ ಆ ಭಾವನೆ ಕಾಣಬೇಕು. ಈಗ ಗಣಪತಿಯ ಸಂಕಲ್ಪ ಮಾಡಿದ್ದೀವಿ ಅಂದರೆ ಪ್ರಧಾನ ಸಂಕಲ್ಪ ಆಗಿದೆ. ಅರಿಶಿನ ಕುಂಕುಮವನ್ನು ನೀವಿಟ್ಟಿರ್ತಕ್ಕಂಥ ಕಳಶನೋ ಅಥವಾ ಗಣಪತಿ ಚಿತ್ರವೋ ಅದರ ಮೇಲೆ ಅರಿಶಿನ ಕುಂಕುಮ ಹಾಕಿ. ಓಂ ಭೂಹು ಗಣಪತಿ ಆವಾಹಯಾಮಿ, ಓಂ ಸ್ವಹ ಗಣಪತಿ ಆವಾಹಯಾಮಿ, ಸ್ಥಾಪಯಾಮಿ ಪೂಜಯಾಮಿ. ಗಣಪತಿ ನಿಮ್ಮ ಬಳಿ ಇಲ್ದಿದ್ರೆ ಎದುರುಗಡೆ ವಿಶೇಷವಾಗಿ ಕಾಣ್ತಿರುವ ಗಣಪತಿಗೆ ಇಷ್ಟು ಅರಿಶಿನ ಕುಂಕುಮವನ್ನು ಕೈಗೆ ತೋರಿಸ್ಬಿಟ್ರೆ ಸಾಕು. ಭಗವಂತ ನೋಡ್ತಾರೆ. ಆದರೆ ಗಣಪತಿಗೆ ತೋರಿಸಿ ಕೈನಲ್ಲಿ ಅರಿಶಿನ ಕುಂಕುಮವನ್ನು ಉಂಗ್ರದ ಬೆರಳಿಂದ ತಗೊಳ್ಳಿ. ಓಂ ಭೂಹು ಗಣಪತಿ ಆವಾಹಯಾಮಿ, ಓಂ ಸ್ವಹ ಗಣಪತಿ ಆವಾಹಯಾಮಿ, ಸ್ಥಾಪಯಾಮಿ ಪೂಜಯಾಮಿ. ಓಂ. ಈಗ ಬಿಡಿ ಹೂವು ಅಕ್ಷತೆ ಅಥವಾ ಅರಿಶಿನ ಕುಂಕುಮ ಇದರಿಂದ ನೀವು ಇಟ್ಕೊಂಡಿರ್ತಕ್ಕಂಥ ತಟ್ಟೆಯಲ್ಲೇ ಅರಿಶಿನ ಕುಂಕುಮವನ್ನು ಹಾಕಿ. ಓಂ ಸುಮುಖಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಕಾಯ ನಮಃ, ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಪಾಲಚಂದ್ರಾಯ ನಮಃ, ಕುಮಾರಗುರವೇ ನಮಃ, ಓಂ ಈಶಪುತ್ರಾಯ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ನಾನಾದಿವ್ಯ ಪರಿಮಳ ಪತ್ರ ಪುಷ್ಪಾಣಿ ಸಮರ್. ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ನಾಮ ಪೂಜಾಂ ಸಮರ್ಪಯಾಮಿ. ಧೂಪ ಇದ್ದರೆ ಊದ್ಕಡ್ಡಿ ಇದ್ದರೆ ಗಣಪತಿಗೆ ತೋರಿಸಿ. ಓಂ ಲಂ ಪೃಥ್ವ್ಯಾತ್ಮನೇ ಗಂಧಂ ಕಲ್ಪಯಾಮಿ, ಆಕಾಶಾತ್ಮನೇ ನಮಃ ದೇವಂ ಕಲ್ಪಯಾಮಿ, ಓಂ ವಾಯುವಾತ್ಮನೇ ಧೂಪಮಾಗ್ರಾಪಯಾಮಿ, ಓಂ ಅಮೃತಾತ್ಮನೇ ದೇವಂ ದರ್ಯಾಮಿ, ಓಂ ಅಮೃತಾತ್ಮನೇ ನಮಃ ಮಹಾನೈವೇದ್ಯಂ ನಿವೇದಯಾಮಿ. ಅಮೃತೋಪವಾನಿ ನೈವೇದ್ಯಂ ಸಮರ್ಪಯಾಮಿ. ಧೂಪಂ ಸರ್ವಾತ್ಮನೇ ನಮಃ ಸರ್ವ ದಶಾಂಗಂ ಗುರ್ಘಲಂ ದೋಪಂ ಸುಗಂಧಂ ಚ ಸುಮನೋಹರಂ. ಧೂಪಮಾಗ್ರಾಪಯಾಮಿ. ಧೂಪ ಆದ ನಂತರ ದೀಪ ಅಲ್ಲೇ ನಿಮ್ಮ ಮುಂದಿದೆ. ಅದೇ ದೀಪವನ್ನು ನೋಡಿ ಸಾಕು. ನೈವೇದ್ಯಕ್ಕಾಗಿ ಏನನ್ನ ಹಣ್ಣು ಹಂಪಲು ತಂದಿದ್ರೆ ದೇವರ ಹಣ್ಣಿಗೆ ನೈವೇದ್ಯ ಮಾಡಿ, ಇಲ್ಲ ಅಂದರೆ ಸಕ್ಕರೆ ನೈವೇದ್ಯ ಮಾಡಿ, ಇಲ್ಲ ಅಂದರೆ ಮನೆಯಲ್ಲಿ ಡಬ್ಬಿಯಲ್ಲಿ ಸಕ್ಕರೆ ಇರುತ್ತೆ, ಅದನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಭಗವಂತ ಅಲ್ಲಿರ್ತಕ್ಕಂಥ ಪದಾರ್ಥ ನಿಂದಯ್ಯ ಅಂತ ಹೇಳಿ. ಸ್ವಾಮಿಗೆ ಬೆಲ್ಲ ಅಂದರೆ ಕಬ್ಬು ಅಂದರೆ ಬಹಳ ಪ್ರೀತಿ. ಅದಕ್ಕೆ ಕಬ್ಬಿನ ಜಲ್ಲೆಯಲ್ಲಿ ಇಲ್ಲಿ ಗಣಪತಿ ನಾವು ನೋಡ್ತಾ ಇದ್ದೀವಿ. ಕಬ್ಬಿನ ಜಲ್ಲೆಯಲ್ಲಿರ್ತಕ್ಕಂತಹ ಗಣಪತಿ ನೋಡಿ ಆನಂದಿಸಿ ಆ ಕಬ್ಬಿನ ಜಲ್ಲೆನೇ ಗಣಪತಿಗೆ ನೈವೇದ್ಯ ಆಯಿತು. ಈಗ ಆರತಿ ನಿಮ್ಮ ತಟ್ಟೆಯಲ್ಲಿರ್ತಕ್ಕಂತಹ ಆ ತಟ್ಟೆಗಳನ್ನು ನಿಧಾನಕ್ಕೆ ಗಣಪತಿ ಹತ್ರ ತೋರಿಸಿ. ದೀಪನ್ನೇ ಹಾಗೆ ತೋರಿಸ್ತಕ್ಕಂಥದ್ದು. ಪಾತ್ರಂ ಮದೋ ಪೌರ್ಣಂದದಾದೆ ಏಕದಾ ಬ್ರಹ್ಮಣಮುಪಹರದೆ. ಓಂ ನಿಶತೇಧ ಗಣಪತೆ ಗಣೇಶತ್ವಾಮ ಗರ್ಭಪ್ರಥಮಂ ಗವೇನ. ಪ್ರಾರ್ಥನೆ ಹೇಳ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಾಧಿಪತಯೇ ನಮಃ. ಗಣಪತಿ ಪ್ರಾರ್ಥನೆ ಆಯಿತು. ನಿಮ್ಮೆರಡೂ ಕೈಗಳನ್ನು ಗಣಪತಿಯ ಮುಂಭಾಗಕ್ಕೆ ಚಾಚಿ, ಭಗವಂತ ನಮ್ಮ ಈ ಬಳ್ಳಾರಿ ಹಾಗೂ ಸುತ್ತಮುತ್ತ ಭಾಗದಲ್ಲಿ ಯಥೇಚ್ಛವಾದಂತಹ ಗಂಗೆ ಬರಬೇಕಾಗಿದೆ.
ತುಂಗಭದ್ರಾ ಆಗಮನ ಆಗಬೇಕಾಗಿದೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ನಮ್ಮ ಬಳ್ಳಾರಿಗೆ ತುಂಗಭದ್ರಾ ಡ್ಯಾಮ್ ತುಂಬಬೇಕು, ಸುತ್ತಮುತ್ತಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ನೆಮ್ಮದಿಯುತವಾಗಿರಬೇಕು ಅಂಥೇಳಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಎಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಸಹಿತ ಶಾಂತಿ ನೆಮ್ಮದಿಗೋಸ್ಕರ ಆ ನೆಮ್ಮದಿ ಸಿಗಲಿ ಅಂತೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಸಾಮೂಹಿಕವಾದಂಥ ಪ್ರಾರ್ಥನೆ ಶೀಘ್ರವಾಗಿ ಫಲಕಾರಿಯಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ತಾಯಿ ಮಹಾಲಕ್ಷ್ಮಿ ಆರಾಧನೆ ಈಗ ಪ್ರಾರಂಭ. ಮಹಾಲಕ್ಷ್ಮಿ ಆರಾಧನೆ ಆಗ್ತಾ ಇದೆ. ಆರಾಧನೆಗೂ ಮುನ್ನ ಒಂದು ಚುಟುಕಾದಂಥ ಸಂಕಲ್ಪ ಆಗುತ್ತೆ. ಆ ಸಂಕಲ್ಪವನ್ನು ಮಾಡುವಂತಹ ಪ್ರತಿಯೊಬ್ಬರು ಸಹಿತ ಅವಾಗಲೇ ನೀವೇನು ಹೇಗೆ ಸಂಕಲ್ಪ ಮಾಡಿದ್ರು ಅದೇ ಪ್ರಕಾರವಾಗಿ ನಿಮ್ಮ ಬಲ ಹಸ್ತವನ್ನು ಎಡ ಹಸ್ತದ ಮೇಲಿಟ್ಟು ನಿಮ್ಮ ಬಲಭಾಗದ ತೊಡೆಯ ಮೇಲೆ ನಿಮ್ಮ ಹಸ್ತವನ್ನು ಇಟ್ಕೊಳ್ಳಿ. ಹೇಳಿ, ಪೂರ್ವೋಶ್ಚರಿತ ईश्वर उवाच देवि साधु महाभागे महाभाग्यप्रदायकं सर्वैश्वर्यकरं पुण्यं सर्वपापप्रणाशनं सर्वदारिद्र्यशमनं श्रवणात् भुक्तिमुक्तिदं राज्यवश्यकरं दिव्यं गुह्यात् गुह्यतमं परं दुर्लभं सर्वदेवानां चतुष्षष्टिकलास्पदं पद्मादीनां वरान्तानां निधीनां नित्यदायकं समस्तदेव संसेव्यं. ಈಗ ಆದಿತ್ಯಾದಿ ನವಗ್ರಹಗಳನ್ನು ಒಮ್ಮೆ ಪ್ರಾರ್ಥನೆ ಮಾಡೋಣ. ಜನ್ಮದಾರಭ್ಯ ಇರತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡ್ಕೋಬೇಕಾದರೂ ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹ ಬೇಕು. ಅದಕ್ಕಾಗಿ ಹೇಳಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ಮಹಾಗಣಪತಿ ಮಹಾಲಕ್ಷ್ಮಿ ದೇವತಾ ಪ್ರಿಯತಾಂ. ಭಕ್ತಿಯಿಂದ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರವು ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳಿಗೆ ನೀವು ಪ್ರತಿ ದಿವಸ ಹೇಳ್ಕೊಡ್ಬೇಕಾದ್ದು, ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮಕ್ಕಳು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ತಂದೆ ಆದರೂ ತಾಯಿಗೆ ನಮಸ್ಕಾರ ಮಾಡು ಅಂತ ಹೇಳಬೇಕು, ತಾಯಿ ಆದರೂ ತಂದೆಗೆ ನಮಸ್ಕಾರ ಮಾಡು ಅಂತ ಹೇಳಬೇಕು. ಮನೇಲಿರ್ತಕ್ಕಂಥ ಅಜ್ಜಿ ತಾತ ವಯಸ್ಸಾದವರಿದ್ದರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಚೆಗೆ ಹೋಗಬೇಕು. ಶಾಲೆಗೆ ಹೊರಡುವಂತಹ ಮಕ್ಕಳು ಪ್ರತಿಯೊಬ್ಬ ಮಕ್ಕಳು ಸಹಿತ ತಂದೆ ತಾಯಿ ಅಜ್ಜಿ ತಾತ ಮನೇಲಿರ್ತಕ್ಕಂಥ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡುವಂತಹ ಆ ಸಂಸ್ಕಾರ ನಮ್ಮ ಮನೆ ಮಕ್ಕಳ ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಕಲಿಸ್ಬೇಕು ನಾವು. ಯಾಕೆಂದರೆ ಇವತ್ತಿನ ದಿವಸ ನಾವು ಆ ಗೌರವ ಆ ಒಂದು ಸಂಸ್ಕಾರವನ್ನು ಕಲಿಸಿದ್ದೇ ಆದರೆ ಮುಂದೊಂದು ದಿವಸ ಅವರು ಮುಂದಿನ ಪೀಳಿಗೆಗೆ ಹೇಳ್ಕೊಳ್ಳಿಕ್ಕೆ ದಾರಿಯಾಗುತ್ತೆ. ಹಿರಿಯರಿಗೆ ಕೊಡುವಂತಹ ಗೌರವ ಘನತೆ ನಾವು ಅದನ್ನು ಹಿಂದಿನ ಸಂಪ್ರದಾಯವನ್ನು ಉಳಿಸ್ಕೊಂಡು ಬರಬೇಕು. ಹಾಗೆ ಪ್ರತಿಯೊಬ್ಬ ಮಕ್ಕಳು ಸಂಸ್ಕಾರವಾದಂತಹ ವಿಶೇಷವಾಗಿರ್ತಕ್ಕಂಥ ಉಡುಗೆ ತೊಡುಗೆಗಳನ್ನೇ ಉಡಲಿಕ್ಕೆ ಪ್ರಯತ್ನಿಸಬೇಕು. ಹಾಗೆ ಪ್ರತಿಯೊಬ್ಬರ ಹಣೆಯಲ್ಲೂ ಈ ಭಾಗದಲ್ಲಿ ನಿಮ್ಮನ್ನು ನೋಡಿದರೆ ಭಾಳ ಸಂತೋಷ ಇದೆ. ನೀವು ಮಾತು ನಿಮಗೆ ಹೇಳಬೇಕಾದ್ದಿಲ್ಲ ನಾನು, ಯಾಕೆಂದರೆ ನಿಮ್ಮೆಲ್ಲರ ಹಣೆಯಲ್ಲೂ ಲಕ್ಷಣವಾದಂತಹ ಪುಡಿ ಕುಂಕುಮ ನನಗೆ ಕಾಣ್ತಾ ಇದೆ. ನನಗೆ ಭಾಳ ಆನಂದ ಆಯಿತು. ನಮ್ಮ ಭಾರತೀಯ ಸ್ತ್ರೀಯರು ಹೆಣ್ಣು ಮಕ್ಕಳಲ್ಲಿ ಅವರ ಮುಖದಲ್ಲಿ ಕಾಣುವಂತಹ ಕುಂಕುಮ, ಕೈಯಲ್ಲಿರುವಂತಹ ಬಳೆ, ಲಕ್ಷಣವಾಗಿ ಕಾಣುವಂತಹ ಒಂದು ವಿಶೇಷತೆ ಇದೆಯಲ್ಲ, ಅದು ಭಾಳ ವಿಶೇಷತೆ ಇರುತ್ತೆ. ಅದರಿಂದ ಈ ಒಂದು ಗ್ರಾಮದಲ್ಲಿ ಇವತ್ತಿನ ದಿವಸ ಬಳ್ಳಾರಿಯಲ್ಲಿ ನಡೀತಿರ್ತಕ್ಕಂಥ ಈ ಮಹಾಲಕ್ಷ್ಮಿ ಯಾಗ ಶೀಘ್ರವಾಗಿ ವರ್ಣನ ಕೃಪೆಯಾಗಿ ನಮ್ಮ ರಾಜ್ಯಕ್ಕೂ ಹಾಗೂ ಬಳ್ಳಾರಿಗೂ ವಿಶೇಷವಾದಂತಹ ವರ್ಣನ ಕೃಪೆ ಆಗಬೇಕು, ಮಳೆ ಆಗಬೇಕು. ಆ ಮಳೆಗೋಸ್ಕರ ಸಾಂಬ ಸದಾಶಿವನ ಒಮ್ಮೆ ಪ್ರಾರ್ಥನೆ ಮಾಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಆದಷ್ಟು ಅರಿಶಿನ ಕುಂಕುಮ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಿ. ತಾಯಿ ಮಹಾಲಕ್ಷ್ಮಿಯ ಕುಂಕುಮಾರ್ಚನೆಗೆ ಈಗ ಸಿದ್ಧತೆ ಮಾಡಿಕೊಳ್ಳೋಣ. ನಿಮ್ಮ ಉಂಗುರದ ಬೆರಳಿಂದ ಒಮ್ಮೆ ಕುಂಕುಮವನ್ನು ತೆಗೆದು ಒಮ್ಮೆ ಭಗವಂತ ಗಣಪತಿಗೆ ತೋರಿಸಿ. ಓಂ ಹೇಳಿ. ಓಂ ಐಂ ಹ್ರೀಂ ಕ್ಲೀಂ ಗ್ಲೋಂ ಗಂ ಗಣಪತಯೇ ವರವರದ ಸರ್ವಜನಮೇ
वशमानाय स्वाहा। ओम श्रीं ह्रीं क्लीं ग्लौं गं गणपतये वरवरद सर्वजनमे वशमानाय स्वाहा। ओम महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। ಈಗ ನಿಮ್ಮ ತಟ್ಟೆನಲ್ಲಿ ಕುಂಕುಮ ಅರ್ಚನೆಯನ್ನು ಮಾಡ್ತಾ ಬನ್ನಿ. ಓಂ ಐಂ ಹ್ರೀಂ ಶ್ರೀಂ ಓಂ ಮೂಲ ಪ್ರಕೃತ್ಯೈ ನಮಃ ಓಂ ವಿಕೃತ್ಯೈ ನಮಃ ಓಂ ವಿದ್ಯಾಯೈ ನಮಃ ಓಂ ಸರ್ವಭೂತಪ್ರದಾಯೈ ನಮಃ ಓಂ ಶಬ್ದಾಯೈ ನಮಃ ಓಂ ವಿಭೂತ್ಯೈ ನಮಃ ಓಂ ವಾಚೈ ನಮಃ ವಾಚೈ ನಮಃ ಓಂ ಪದ್ಮಾಲಯಾಯ ನಮಃ ಓಂ ಪದ್ಮಾಲಯಾಯ ನಮಃ ಓಂ ಪದ್ಮಾಯೈ ನಮಃ ಓಂ ಪದ್ಮಾಯೈ ನಮಃ. प्रकृतिं विकृतिं विद्यां सर्वभूतहितप्रदां श्रद्धां विभूतिं सुरभिं नमामि परमात्मिकां वाचं पद्मालयां पद्मां शुचिं स्वाहां स्वधां सुधां धन्यां हिरण्मयीं लक्ष्मीं नित्यपुष्टां विभावरीम् अदितिं च दितिं दीप्तां वसुधां वसुधारिणीं नमामि कमलां कान्तां कामाक्षीं क्रोधसम्भवाम् अनुग्रहपदां बुद्धिम् अनघां हरिवल्लभाम् अशोकाम् अमृतां दीप्तां लोकशोकविनाशिनीं नमामि धर्मनिलयां करुणां लोकमातरम् पद्मप्रियां पद्महस्तां पद्माक्षीं पद्मसुन्दरीं पद्मोद्भवां पद्ममुखीं पद्मनाभप्रियां रमां पद्ममालाधरां देवीं पद्मिनीं पद्मगन्धिनीं पुण्यगन्धां सुप्रसन्नां प्रसादाभिमुखीं प्रभां नमामि चन्द्रवदनां चन्द्रां चन्द्रसहोदरीं चतुर्भुजां चन्द्ररूपाम् इन्दिराम् इन्दुशीतलाम् आह्लादजननीं पुष्टिं शिवां शिवकरीं सतीं विमलां विश्वजननीं तुष्टिं दारिद्र्यनाशिनीं प्रीतिपुष्करिणीं शान्तां शुक्लमाल्याम्बरां श्रियं भास्करीं ಕುಂಕುಮಾರ್ಚನೆ ಆಯಿತು. ಧೂಪ ಅಂತೂ ಮೊದಲೇ ಕೊಟ್ಬಿಟ್ಟಿದ್ದೀರಿ. ಈಗ ನೈವೇದ್ಯ ಅದನ್ನು ಸಹಿತ ಗಣಪತಿಗೆ ಮಾಡಿದ್ದೀರಿ. ಮಂಗಳಾರತಿ ಆ ದೀಪಗಳನ್ನು ಅಂಟಿಸಿದ್ದೀರಲ್ಲ, ಅದೇ ದೀಪಗಳನ್ನು ಗಣಪತಿಗೆ ಆರತಿ ಮಾಡುವಾಗ ಗಣಪತಿಗೂ ಮಹಾಲಕ್ಷ್ಮಿಗೂ ಸಾಂಬ ಸದಾಶಿವನಿಗೂ ಹಾಗೆ ನಿಮ್ಮ ಊರಿನ ಗ್ರಾಮ ದೇವತೆಯಾದಂತಹ ತಾಯಿ ಕನಕದುರ್ಗಮ್ಮನಿಗೂ ಸಹಿತ ಆರತಿ ಮಾಡ್ತಾ ಇದ್ದೀವಿ ಅಂತ ನೀವು ಸಂಕಲ್ಪ ಮಾಡಬೇಕು. ತಟ್ಟೆ ಮೇಲೆತ್ತಿ. ಓಂ हिरण्यवर्णां हरिणीं सुवर्णरजतस्रजां विष्णुवक्षस्थलस्थितां विष्णुपत्नीं प्रसन्नाक्षीं नारायणसमाश्रितां दारिद्र्यध्वंसिनीं देवीं सर्वोपद्रववारिणीं नवदुर्गां महाकालीं ब्रह्मविष्णुशिवात्मिकां त्रिकालज्ञानसम्पन्नां नमामि भुवनेश्वरीं विजय विनायकने विजय विनायकने गजमुखने करुणासागरने विजय विनायकने गजमुखने
ಕರುಣಾಸಾಗರನೇ. ಹರಿಹರ ಬ್ರಹ್ಮರು ಅನವರತ ಭಜಿಸುವ, ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ, ಮೂಜಗದೊಡೆಯ ಗಣೇಶನೇ, ವಿಜಯ ವಿನಾಯಕನೇ. ಇಡೀ ರಾಜ್ಯ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಗಣಪನ ದರ್ಶನ ಮಾಡ್ತಾ ಇದ್ದೀವಿ ನಾವು. ಬಳ್ಳಾರಿ ನಗರದಲ್ಲಿ ಇಂತಹ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಗಣಪನ ನೋಡುವ ಭಾಗ್ಯ ನಿಮ್ಮೆಲ್ಲರದು ಆಗಿದೆ. ವಿಶೇಷವಾಗಿರ್ತಕ್ಕಂತಹ ಗಣಪನ ದರ್ಶನ ಮಾಡುವ ನಮಗೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಯಕಲ್ಪಕ್ಕೆ ಮುಂಚೂಣಿಯಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಸಹಿತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಾಧಿಪತಯೇ ನಮಃ. 9 ದಿನಗಳಿಂದ ನಿರಂತರವಾಗಿ ದರ್ಶನವನ್ನು ಕೊಟ್ಟಂತಹ ಬಾಲಗಣಪ, ಪುಟ್ಟ ಗಣಪ, ಶ್ರೇಷ್ಠ ಗಣಪ, ಮಹಾಗಣಪ ಗಣಪತಿಯ ವಿಶೇಷವಾದಂತಹ ದರ್ಶನ ನಾವೆಲ್ಲರೂ ಮಾಡಿದ್ದೀವಿ. ಬೋಲೋ ವರಸಿದ್ಧಿ ಮಹಾರಾಜ್ ಕಿ, ಬೋಲೋ ವರಸಿದ್ಧಿ ವಿನಾಯಕ ಮಹಾರಾಜ್ ಕಿ. ಸುಮುಖ ಮಿತ್ರ ಮಂಡಳಿಯಿಂದ ಇನ್ನು ಯಾವ ಥರ ಗಣಪನ ಮಾಡ್ತಾರೋ, ಎಂಥ ಒಂದು ಬೃಹದಾಕಾರವಾಗಿರೋ ಗಣಪನ ಮಾಡ್ತಾರೋ ಅವರಿಗೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಆಗಲಿ, ಒಳ್ಳೆಯದಾಗಲಿ. ಬ್ರಹ್ಮಋಷಿ ಆನಂದ ಸಿದ್ಧಿಪೀಠದ ವತಿಯಿಂದ ಅಮೃತ ಬಿಂದು, ಶಕುಂತಲ ಎಂಬತಕ್ಕಂಥ 2 ದಿವ್ಯ ಔಷಧಿಗಳನ್ನು ನಾವು ಪರಿಚಯಿಸಿದ್ದೀವಿ. ಅಮೃತ ಬಿಂದು ಇದು ಬಹಳ ವಿಶೇಷವಾದ್ದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು ಯಾವುದೇ ಸಮಸ್ಯೆ ಆದರೂ ಬೇಗ ಗುಣ ಆಗುವಂಥದ್ದು. ಇನ್ನು ಹೆಣ್ಣು ಮಕ್ಕಳಿಗೆ ಸೌಂದರ್ಯ ಮೂಲ, ಪ್ರತಿಯೊಬ್ಬರಿಗೂ ತಲೆ ಕೂದಲು ಬಹಳ ಇಷ್ಟ. ಅದಕ್ಕೆ ಶಕುಂತಲ, ಯಾವುದೇ ಕೆಮಿಕಲ್ಸ್ ಇಲ್ದಿರ ಹರ್ಬಲಲ್ಲಿದೆ. ಒಳ್ಳೆಯದಾಗಲಿ. ಜಯ ದುರ್ಗಾ ನವ ದುರ್ಗಾ ವನ ದುರ್ಗಾ, ಶ್ರೀ ದುರ್ಗಾ ಜಯ ದುರ್ಗಾ ನವ ದುರ್ಗಾ ವನ ದುರ್ಗಾ, ಶರಣೆಂದೇ ಪಾಲಿಸುತ್ತಾಯೇ ಮಹಾಕಾಳಿ ಮಹಾಮಾಯೆ, ಶರಣೆಂದೇ ಪಾಲಿಸುತ್ತಾಯೇ ಮಹಾಕಾಳಿ ಮಹಾಮಾಯೆ. ಶ್ರೀವನಶಂಕರಿ ರುದ್ರಾಣಿ ಓಂ ಶ್ರೀ ಸರಸಿಧನಲೀಂ ಸರೋಜಹಸ್ತೇಂ ಧವಲಧರಾಗುಂ ಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೆ ಮನೋತ್ರಿಭುವನಬೋಧಿಕರಿ ಪ್ರಸೀದ ಮಖ್ಯಂ ವಿಷ್ಣುಪತ್ನೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ. ಓಂ ಸರಸಿಧನಲೀಂ ಸರೋಜಹಸ್ತೇಂ ಗಂಧದ್ವಾರಾಂಧರಾದರ್ಶಾ ನಿತ್ಯಪುಷ್ಟಾಂಗರೀಜನೇಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ನಾವು ಇವತ್ತಿನ ದಿವಸ ಬಳ್ಳಾರಿಗೆ ಬಂದು ವಿಶೇಷವಾಗಿರ್ತಕ್ಕಂಥ ಮಹಾಗಣಪನ ಅರ್ಚನೆಯ ಸಂಕಲ್ಪ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಬಳ್ಳಾರಿಗೆ ಬಂದ ಮೊದಲನೇ ಕ್ಷಣ ತಾಯಿ ಕನಕದುರ್ಗಮ್ಮನ ವಿಶೇಷವಾಗಿರ್ತಕ್ಕಂಥ ದುರ್ಗಾಪರಮೇಶ್ವರಿಯ ಔಪಾಸನೆಗೋಸ್ಕರ ದೇವಿಯ ಪ್ರಾರ್ಥನೆ ಮಾಡಿ ಲೋಕದಲ್ಲಿ ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಅವಘಡಗಳು ಶೀಘ್ರವಾಗಿ ವರ್ಣನ ಕೃಪೆಯಾಗಬೇಕು. ಬಳ್ಳಾರಿ ಸುತ್ತಮುತ್ತ ಇರ್ತಕ್ಕಂಥ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ತುಂಬಿ ಈ ಭಾಗದ ಎಲ್ಲ ರೈತ ಬಾಂಧವರಿಗೂ ಸಹಿತ ಸಂತೃಪ್ತಿ ಸಿಗಬೇಕು. ರಾಜ್ಯದಲ್ಲಿ ಮಳೆಗಾಗಿ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆ. ಕಷ್ಟಗಳಿಂದ ಮುಕ್ತಿಯಾಗಬೇಕಾದ್ರೆ ತಾಯಿ ನಿನ್ನ ಆಶೀರ್ವಾದ ಬೇಕು, ಶೀಘ್ರವಾಗಿ ನಿನ್ನ ಕೃಪೆ ಇರಬೇಕು. ಇವತ್ತಿನ ದಿವಸ ಬೆಳಗ್ಗೆ ನಾವು ಸಂಕಲ್ಪ ಮಾಡಿ ಒಂದು ಸಂಕಲ್ಪ ಆರತಿ ಆಯಿತು, ನಿನ್ನ ಆಶೀರ್ವಾದ ಆಯಿತು. ಆಶೀರ್ವಾದ ಆದ ನಂತರ
ಮುಂದೆ ವರ್ಣನ ಕೃಪೆಗೋಸ್ಕರ ಸಾಮೂಹಿಕವಾದಂತಹ ಲಕ್ಷ್ಮೀ ಕುಂಕುಮಾರ್ಚನೆ ಮಾಡಿ ಆ ಕ್ಷಣದಲ್ಲೂ ಸಹಿತ ಎಲ್ಲರ ಸಮ್ಮುಖದಲ್ಲೂ ಎಲ್ಲರೂ ಸೇರಿ ಸಂಕಲ್ಪವನ್ನು ಮಾಡಿದ್ದೇವೆ. ನಿನ್ನ ಆಶೀರ್ವಾದ ಬೇಕು, ನಿನ್ನ ವರ್ಚಸ್ಸಿರಬೇಕು. ಪ್ರತಿ ಕಾಲಕ್ಕೂ ಸಹಿತ ನಿನ್ನ ನಂಬಿ ಬರ್ತಕ್ಕಂತಹ ಭಕ್ತರಿಗೆ ಶೀಘ್ರವಾಗಿ ನೀನು ವರಪ್ರಸಾದ ಕೊಡಬೇಕು. ನೀನು ವರಪ್ರಸಾದವನ್ನು ಕೊಟ್ಟಿದ್ದೆ ಆದರೆ ಮಾತ್ರವೇ ಇಲ್ಲಿಗೆ ಭಕ್ತ ಸಾಗರ ನಿರಂತರವಾಗಿ ಹರಿದು ಬರ್ತಕ್ಕಂಥದ್ದು. ಇಲ್ಲಿ ನೀನಿದೆಯಾ, ನಿನ್ನ ಆಶೀರ್ವಾದ ಇದೆ. ಬರ್ತಕ್ಕಂತಹ ಭಕ್ತರನ್ನು ಸಹಿತ ಅವರ ಸಂಕಷ್ಟಗಳನ್ನು ಅರ್ತು ಅವರ ಕಷ್ಟಗಳನ್ನು ದೂರ ಮಾಡಲಿಕ್ಕಾಗಿ ತಾಯಿ ನೀನು ಕೂತಿದ್ಯಾ ಅಂತ ಇವತ್ತಿನ ದಿವಸ ಇಡೀ ರಾಜ್ಯದ ಹೊರ ರಾಜ್ಯದ ದೇಶ ವಿದೇಶಗಳಲ್ಲೂ ಸಹಿತ ನಿನ್ನ ಭಕ್ತರಿದ್ದಾರೆ, ನಿನ್ನನ್ನು ನಂಬಿದ್ದಾರೆ. ತೋರುತಲಿ ವಿಜೃಂಭವ ನೀ ಅಳಿಸಿದೆ ಶುಂಭನ ದಂಭವ ತಾಯೇ. ತೋರುತಲಿ ವಿಜೃಂಭವ ನೀ ಅಳಿಸಿದೆ ಶುಂಭನ ದಂಭವ. ನನ್ನ ಮನದಲ್ಲಿ ತುಂಬುವ ನಿನ್ನ ಕರುಣಾ ರೂಪದ ಬಿಂಬವ. ನನ್ನ ಮನದಲ್ಲಿ ತುಂಬುವ ನಿನ್ನ ಕರುಣಾ ರೂಪದ ಬಿಂಬವ. ದಂಪತಿ ಪೂಜೆಗೆ ಒಲಿದು ಬಾ ನೀ ಸಂಪತ್ ಭಾಗ್ಯವ ಬೆಳೆಸು ಬಾ. ಶ್ರೀವನ ಶಂಕರಿಯೈ ನಮಃ ಶ್ರೀ ಶಾಕಂಭರ್ಯೈ ನಮಃ. ದಂಪತಿ ಪೂಜೆಗೆ ಒಲಿದು ಬಾ ನೀ ಸಂಪತ್ ಭಾಗ್ಯವ ಬೆಳೆಸು ಬಾ. ಮಹಿಳೆಯ ಪೂಜೆಗೆ ನಲಿದು ಬಾ ಶುಭ ಮಂಗಳ. ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.